ಫಿನ್ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ ಇದ್ದಂಥ ದಿನ ಯಾವ ರೀತಿಯಾಗಿತ್ತು ಮಾರ್ಕೆಟು, ಹಾಗೆಯೇ ನಾಳೆ ಯಾವ ರೀತಿಯಾಗಿರ್ತಾ ಹೋಗ್ಬೋದು, ವಾರದ ಕೊನೆನ ಯಾವ ರೀತಿಯಾಗಿ ಮಾಡ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ನಿಫ್ಟಿ 50ನಲ್ಲಿ ಕೆಂಪುಗಳು ಬಂದಿದೆ ಒಂದಿಷ್ಟು, ಆದರೆ ಡಿ ಐಗಳು ಭರ್ಜರಿ ಬೈಯಿಂಗ್ ಮಾಡಿದ್ದಾರೆ ಇವತ್ತು. ನಿನ್ನೆ ನೋಡಿ ಎಫ್ ಐಗಳು ಒಂದೂವರೆ ಎರಡೂವರೆ ಆದಮೇಲಿಂದ ಜೋರಾಗಿ ಮೇಲ್ಗಡೆ ಹೋಗಿತ್ತಲ್ಲ. ಸೊ ಇವತ್ತು ಕೂಡ ಏನು ಮಾಡ್ತಾರೆ, 24,300 ಸೆಂಟಿಮೆಂಟಲ್ಲಿ ಎಫ್ ಐಗಳು ಮೇಲ್ಗಡೆ ತೊಗೊಂಡು ಹೋಗ್ತಾರೆ. ಅಂದರೆ ಇವತ್ತು ಆ್ಯಕ್ಚುಲಿ ಬೀಳಕ್ಕೆ 24,300 ಟೆಸ್ಟಾಗಿ ಕೆಳಗಡೆ ಬೀಳಕ್ಕೆ ಬಿಟ್ಟಿಲ್ಲ ಡಿ ಐಗಳು. ಆಫ್ಟರ್ ಲಾಂಗ್ ಟೈಮ್ ಭರ್ಜರಿ ಬೈಯಿಂಗ್ ಮಾಡಿದ್ದಾರೆ. ಇದು ಯಾವಾಗ MTF ಟ್ರೇಡಿಂಗ್ ಜಾಸ್ತಿ ಆಗ್ತಾ ಇದೆ ಇಂಡಿಯಾದಲ್ಲಿ, ಆ ಅಕೌಂಟ್ಗಳು ಜಾಸ್ತಿ ಆಗ್ತಾ ಇದೆ, ಡಿ ಐಗಳ ಹತ್ರ ದುಡ್ಡು ಖಾಲಿ ಆಗ್ತಾ ಇದೆಯಾ, ಈ ಥರ ಎಲ್ಲ ಮಾತುಕತೆ ಬರ್ತಿರೋಂಥ ಟೈಮಲ್ಲಿ ಡಿ ಐಗಳು ಇಲ್ಲ ಅಂತ. ಮತ್ತೆ ಯಾಕಂದ್ರೆ ಮಧ್ಯದಲ್ಲಿ ಯಾವುದೋ ಒಂದು ತಿಂಗಳಲ್ಲಿ SIP ಇನ್ಫ್ಲೋ ಕೂಡ ಕಮ್ಮಿ ಆಗಿತ್ತು ಅಂತ ಬರುತ್ತೆ, ಬಟ್ ಅದು ಒಂದೇ ತಿಂಗಳು, ಆಮೇಲೆಲ್ಲ ಸರಿ ಹೋಗ್ತಾ ಹೋಗಿತ್ತು. ಸೊ ಅದೆಲ್ಲ ಆಗಿತ್ತು. ಸೊ ಇವಾಗ ಹಿಂಡಾಲ್ಕೋದಲ್ಲಿ 2.99% ಕರೆಕ್ಷನ್ ಬಂದಿದೆ. ಅದೇ ಇವತ್ತಿನ ನಿಫ್ಟಿ 50ಯ ಟಾಪ್ ಲೂಸರ್. ಅಲ್ಟ್ರಾಟೆಕ್ ಸಿಮೆಂಟ್ಸು, ಹಾಗೆಯೇ ಗ್ರಾಸಿಮ್ಮು, ICICI ಬ್ಯಾಂಕು, ಇದರಲ್ಲೆಲ್ಲರೂ ಕೂಡ ಒಂದಿಷ್ಟು ನೆಗೆಟಿವಿಟಿ ಬಂದಿದೆ. ಅಲ್ಟ್ರಾಟೆಕ್ ಸಿಮೆಂಟು ಐ ಥಿಂಕ್ ಇದಿತ್ತಲ್ವ, ಪ್ರಮೋಟರ್ ಅವ್ರದ್ದು ಏನೋ ಒಂದು 0.8% ಈಕ್ವಿಟಿ ಸ್ಟೇಕ್ನ ಸೆಲ್ ಮಾಡಿದ್ದಾರೆ ಬ್ಲಾಕ್ ಡೀಲಲ್ಲಿ ಅಂತ ಕಾರಣದಿಂದಾಗಿ ಅಲ್ಟ್ರಾಟೆಕ್ ಸಿಮೆಂಟಲ್ಲಿ ನೋಡಿ, ಪ್ರಮೋಟರ್ ಹೋಲ್ಡಿಂಗು ಚೆನ್ನಾಗಿರೋದು ಇಂಪಾರ್ಟೆಂಟ್. ಅದೇನು ತೋರಿಸುತ್ತೆ, ಪ್ರಮೋಟರ್ಗೆ ತಮ್ಮ ಕಂಪ್ನಿನಲ್ಲಿ ಭರವಸೆ ಇದೆ ಅನ್ನೋದನ್ನ ತೋರಿಸ್ತಾ ಹೋಗುತ್ತೆ. ಆದರೆ ಅದನ್ನ ಪ್ಲೆಡ್ಜ್ ಮಾಡ್ತಾರೆ, ಅದನ್ನ ಸೆಲ್ ಮಾಡ್ತಾರೆ ತಮ್ಮ ಹೋಲ್ಡಿಂಗ್ನ ಅಂತ ಬಂದಾಗ ಯಾಕೆ ಎಕ್ಸಿಟ್ ಆಗ್ತಾ ಇದ್ದಾರೆ, ಅವ್ರಿಗೆ ಏನಾದ್ರು ಒಳ ಸುಳಿ ಬಂದು ಈ ಥರ ಎಲ್ಲ ಊಹಾಪೋಹಗಳು ಆಗಕ್ಕೆ ಶುರುವಾಗುತ್ತೆ. ಅದು ಜನರಲಿ ಮಾರ್ಕೆಟಿಗೆ ನೆಗೆಟಿವ್ ಆಗಿ ಆಕ್ಟ್ ಆಗ್ತಾ ಹೋಗುತ್ತೆ. ಸೊ ಅಲ್ಟ್ರಾಟೆಕ್ ಸಿಮೆಂಟಲ್ಲಿ ಅದಾಗಿದೆ. ಹಿಂಡಾಲ್ಕೋ ಇವತ್ತಿನ ಟಾಪ್ ಲೂಸರ್. ಇವತ್ತಿನ ಟಾಪ್ ಗೈನರ್ ಅಂದರೆ ಯಾವುದು, ಟಾಟಾ ಕನ್ಸ್ಯೂಮರಲ್ಲಿ 2.69% ಅಪ್ ಪಾಯಿಂಟ್ ಬಂದಿದೆ. ಬಹುಶಃ ಅದೇ ಇವತ್ತಿನ ನಿಫ್ಟಿ 50ಯ ಟಾಪ್ ಗೈನರ್ಗಳಾಗಿದೆ. ಸುಮಾರು ಶ್ರೀರಾಮ್ ಫೈನಾನ್ಸು, ಝೊಮ್ಯಾಟೊ, TCS, L&T, NTPC, 1% ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್. ಇವತ್ತು ಪ್ಯಾಸೆಂಜರ್ ವೆಹಿಕಲ್ ರಿಸಲ್ಟ್ಸ್ ಬಂದಿತ್ತು, 80% ಡ್ರಾಪ್ ಆಗಿದೆ ಪ್ರಾಫಿಟ್, ಆದರೂ ಕೂಡ ಸ್ಟಾಕ್ ಮೇಲ್ಗಡೆ ಹೋಗಿದೆ. ಯಾಕಂದರೆ ಇಲ್ಲಿ 65% ಇಯರ್ ಆನ್ ಇಯರ್ ರೆವೆನ್ಯೂ ಇನ್ಕ್ರೀಸ್ ಆಗಿದೆ ಟಾಟಾ ಕಾರ್ಸ್ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಕಂಪೇರ್ ಮಾಡಿದ್ರೆ. ಆದರೆ ನೋಡಿ, ಟಾಟಾ ಮೋಟರ್ಸ್ದು ನಾನು ಹಿಂದೆ ಒಂದ್ಸಲ ಟಾಟಾ ಮೋಟರ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿದಾಗ ನಿಮ್ಗೆ ಹೇಳಿದ್ದೆ. ಸೊ ಅವ್ರದ್ದು ಮೆಜಾರಿಟಿ ಆಫ್ ದ ರೆವೆನ್ಯೂ ಬರ್ತಾ ಇರೋದು ಜಾಗ್ವಾರ್ ಲ್ಯಾಂಡ್ ರೋವರ್ದು. ಅಲ್ಲಿ ಒಂದು ಮೇಜರ್ ಯೂನಿಟಲ್ಲೇ ಒಂದು ಬೆಂಕಿ ಬಿದ್ದಿತ್ತು, ಮತ್ತು ಇವಾಗ ಸಪ್ಲೈ ಡಿಸ್ರಪ್ಷನ್ಸ್ ಎಲ್ಲ ಆಗ್ತಾ ಇದೆ. ಅಲ್ಲಿಂದ ತರಿಸ್ಕೋಬೇಕು, ಇಂಪೋರ್ಟ್ ಮಾಡಬೇಕು, ಇದೆಲ್ಲ ಇದೆ. ಸೊ ಮತ್ತು ಡಿಮ್ಯಾಂಡು ಕೂಡ ಕಮ್ಮಿ ಆಗಿದೆ, 9% ಡಿಮ್ಯಾಂಡ್ ಕಮ್ಮಿ ಆಗಿದೆ ಜಾಗ್ವಾರ್ ಲ್ಯಾಂಡ್ ರೋವರ್ದು. ನೋಡಿ, 9% ಡಿಮ್ಯಾಂಡ್ ಕಮ್ಮಿ ಆಗಿದೆ ಜಾಗ್ವಾರ್ ಲ್ಯಾಂಡ್ ರೋವರ್ದು. ಇಲ್ಲಿ 65% ಬೇರೆ ಟಾಟಾ ಕಾರ್ಸ್, ಲೋಕಲ್ ಇಂಡಿಯನ್ ಕಾರ್ಸ್ಗಳು ರೆವೆನ್ಯೂ ಜಾಸ್ತಿ, ಆದರೂ ಕೂಡ ಅದು 9%ನ ಆಫ್ಸೆಟ್ ಮಾಡೋಕ್ಕಾಗಿಲ್ಲ. ಯಾಕೆ ಹೇಳಿ, ಕೋಟಿಗಟ್ಟಲೆ ಕಾರ್ ಅಲ್ವಾ ಜಾಗ್ವಾರ್ ಲ್ಯಾಂಡ್ ರೋವರು, ಅದರದ್ದು ಸೇಲ್ ಕಮ್ಮಿ ಆಯಿತು ಅಂದರೆ ಆಟೋಮೆಟಿಕ್ ಆಗಿ ದೊಡ್ಡ ಮಟ್ಟದಲ್ಲಿ ಪ್ರಾಫಿಟಬಿಲಿಟಿ ಕಮ್ಮಿ ಆಗುತ್ತೆ. ಆದರೂ 80% ಪ್ರಾಫಿಟ್ ಬಿದ್ದಿರೋದು ಅಂದರೆ ದೊಡ್ಡ ಹೊಡೆತಾನೆ. ಬಟ್ ಡಿಸ್ಪೈಟ್ ದಟ್ ಆಲ್ರೆಡಿ ಅದು ಫ್ಯಾಕ್ಟ್ರಿನ ಆಗಿತ್ತು ಸ್ಟಾಕಲ್ಲಿ, ಗೊತ್ತಿಲ್ಲ, ಇವತ್ತು ನಿಂತ್ಕೊಟ್ಟಿದೆ, ಅಂದರೆ ಇನ್ನೂ ಕೆಳಗಡೆ ಹೋಗೋಕೆ ಬಿಟ್ಟಿಲ್ಲ. ಸೊ HUL, ITC ಇದೆಲ್ಲ ಕೂಡ ಪಾಸಿಟಿವ್ ಆಗಿತ್ತು. ITC ಇದೆಲ್ಲ ಸ್ವಲ್ಪ ಫಾಲೋ ಅಪ್ ಮಾಡಬೇಕು. ಯಾಕಂದರೆ ಇಂಡಿಯಾ ಏನೋ ಇಲ್ಲಿ ಕರ್ನಾಟಕದಲ್ಲಿ ಒಂದು ವರ್ಷ ಗುಟ್ಕಾ ಬ್ಯಾನ್ ಮಾಡುವಂತೀವಿ ಅಂತ ಹೇಳ್ತಾ ಇದ್ದಾರೆ. ಹೆಂಗೆ ಆಗಿರೋದು, ಒಳಗೆ ಹಾಕಿರೋದು, ಪ್ಯಾಕೆಟಲ್ಲಿರೋದು, ಹೆಂಗೆ ಯಾವ ಥರ ಡಿಸ್ಟ್ರಿಬ್ಯೂಷನ್, ಟ್ರಾನ್ಸ್ಪೋರ್ಟೇಷನ್ ಎಲ್ಲದು ಬ್ಯಾನ್ ಅಂತಂದ್ರೆ ಒಂದು ವರ್ಷ ಯಾಕೆ ಬ್ಯಾನು ಅಂತ ಗೊತ್ತಿಲ್ಲ. ಅದೇನು ಕಂಪ್ನಿಗಳಿಗೆ ಹೆದರ್ಸಕ್ಕೆ ಹೇಳಿರೋದ, ನೋಡಿ ಒಂದು ವರ್ಷ ಬ್ಯಾನ್ ಮಾಡ್ಬಿಡ್ತೀನಿ, ಇಷ್ಟು ದುಡ್ಡು ಕೊಟ್ಬಿಡಿ, ಇಲ್ಲ ಅಂದರೆ ಬ್ಯಾನ್ ಮಾಡ್ತೀನಿ. ಯಾಕಂದರೆ ಹೇಳ್ತಾ ಇದ್ರು ಅದು ಆಗಬಾರ್ದು ಅಂದರೆ ಅದೆಷ್ಟೋ ITCಗೆ ಇದಿದೆ, ಬೇಡಿಕೆ ಇಟ್ಟಿದ್ದಾರೆ, ಇಷ್ಟು ಕೋಟಿ ಕೊಡಬೇಕು ನೀವು ಆ ಥರ ಅಂತ. ಬಟ್ ವೆರಿಫೈಡ್ ರೂಲ್ಸಿಂದ ಗೊತ್ತಿಲ್ಲ, ನನಗೆ ಚೆಕ್ ಮಾಡಿಲ್ಲ, ಎಲ್ಲೋ ಬರ್ತಾ ಇತ್ತು ಅಷ್ಟೇ ಈ ಥರ ವಾಟ್ಸಪ್ಪಲ್ಲೆಲ್ಲೋ. ಬಟ್ ನೋಡೋಣ ಆ ಥರ ಏನಾದ್ರು ಇದೆಯಾ ನಿಜವಾಗ್ಲೂ ಏನು ಅಂತ ಗೊತ್ತಿಲ್ಲ. ಬಟ್ ITC ಇನ್ ಫೋಕಸ್ ಇರ್ಬೋದು, ಬಟ್ ಕರ್ನಾಟಕ ಒಂದರಲ್ಲೇ, ಅಫ್ಕೋರ್ಸ್ ಓವರಾಲ್ ಅಲ್ಲ. ಬಟ್ ಕರ್ನಾಟಕ ಸ್ಟೇಟಲ್ಲಿ ಏನು ಕಮ್ಮಿ ಇಲ್ವಲ್ಲ ತಂಬಾಕು ಯೂಸ್ ಮಾಡೋರು ಅಲ್ವಾ, ನೋಡೋಣ ಅಂತ. ಅಂದರೆ ಅಗೇನ್ ಅವ್ರದ್ದು ಇದಲ್ವಲ್ವಾ, ಸಿಗರೇಟು, ನಿಕೋಟಿನ್ ಅಂದರೆ ಸಿಗರೇಟು ಇದ್ರದ್ದು ವಿಚಾರ ಅವ್ರು ಮುಟ್ಟಿಲ್ಲ. ಅವರು ಇದನ್ನು ಹೇಳಿದ್ದಾರೆ, ಯಾವುದನ್ನ, ಈ ಪಾನ್ ಮಸಾಲ, ಗುಟ್ಕಾ, ಅದನ್ನು ಹೇಳಿರೋದು. ಸೊ ನೋಡೋಣ ಏನು ಮಾಡ್ತಾರೆ. ಕಣಕಣದಲ್ಲೂ ಕೇಸರಿ ಕೋರ್ಟಿಗೆ ಹೋಗ್ತಾರ, ಏನು ಮಾಡ್ತಾರೆ ನೋಡೋಣ. ಯಾಕಂದರೆ ಹಿಂದೆನೂ ಆಗಿದೆ, ಈ ಥರ ಎಲ್ಲ ಹೇಳಿರ್ತಾರೆ. ಮಹಾರಾಷ್ಟ್ರದಲ್ಲೂ ಮಾಡಿದ್ರು, ಕೋರ್ಟಿಗೆ ಹೋದ್ರು, ಬ್ಯಾನ್ ತೊಗೊಂಡ್ಬಂದರು, ಇದೆಲ್ಲ ಆಗಿದೆ ಹಿಂದೆ. ನೋಡೋಣ ಎಷ್ಟು ಸ್ಟ್ರಾಂಗ್ ಆಗಿ ಇಂಪ್ಲಿಮೆಂಟ್ ಆಗುತ್ತೆ. ಫುಡ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಅವರು ಮಾಡಿರೋಂಥದ್ದು. ಸೊ ಇವತ್ತು ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ ಇವತ್ತು ಕೂಡ ರ್ಯಾಲಿ ಚೆನ್ನಾಗಿ ಮುಂದುವರಿಸಿ 474ಕ್ಕೆ ಹೋಗಿದೆ. ಸೊ ಒಳ್ಳೆ ಸ್ಪೆಕ್ಟಾಕಲ್ ರಿಸಲ್ಟ್ಸ್ ಬಂದಿತ್ತು ಕಮರ್ಷಿಯಲ್ ವೆಹಿಕಲಲ್ಲಿ ಟಾಟಾ ಮೋಟರ್ಸು. ಅದೇ ಇವತ್ತಿನ ಇಲ್ಲ ಸೋಲಾರ್ ಇಂಡಸ್ಟ್ರೀಸ್ ಇತ್ತಲ್ಲ, ಸೋಲಾರ್ ಇಂಡಸ್ಟ್ರೀಸ್ನಲ್ಲಿ ಹಿಸ್ಟಾರಿಕಲಿ ಒನ್ ಆಫ್ ದ ಹೈಯೆಸ್ಟ್ ಅರ್ನಿಂಗ್ಸ್ ಬಂದಿದೆ ಅಂತ ಕೇಳ್ಪಟ್ಟೆ ನಾನು. ರೆಕಾರ್ಡ್ ಲೆವೆಲಲ್ಲಿ 92% ಜಂಪ್ ಆಗಿದೆ ಇಯರ್ ಆನ್ ಇಯರ್ ನೆಟ್ ಪ್ರಾಫಿಟು, ಹಾಗೆಯೇ 82% EBITDA ಜಂಪ್ ಆಗಿದೆ. ರೆವೆನ್ಯೂನಲ್ಲಿ 70% ಜಂಪ್. ಸ್ಪೆಕ್ಟಾಕ್ಯುಲರ್ ರಿಸಲ್ಟ್ಸು ಸೋಲಾರ್ ಇಂಡಸ್ಟ್ರೀಸ್ದು. 8.51% ಅಪ್ಮೌಂಟ್ ಆಗಿ 20,000 ರೂಪಾಯಿಗೆ ಹೋಗಿದೆ ಒಂದು ಶೇರ್ ಬೆಲೆ ಸೋಲಾರ್ ಇಂಡಸ್ಟ್ರೀಸ್ನಲ್ಲಿ. ಗೋಡ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸು 2.96, ಝೈಡಸ್ ಲೈಫ್ ಸೈನ್ಸು 3.13% ಕರೆಕ್ಷನ್ ಬಂದಿರೋದ್ರ ಮೂಲಕ. ಅವತ್ತು ನೋಡಿ ಯಾರು ಕೇಳಿದ್ರಲ್ಲ ಝೈಡಸ್ ಅಲ್ಲಿ ಅಂತ ಚೆನ್ನಾಗಿ ರಿಸಲ್ಟ್ ಇಲ್ಲ, ಆಮೇಲೆ ಹೋಗಿ ನೋಡಿ ಬೀಳ್ತಾ ಇದೆ ನೋಡಿ, ಮಾರ್ಕೆಟ್ ಬೆಲೆ ಕೊಡುತ್ತೆ. ಅವಾಗೇನೋ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಹೇಳಿದ್ರು, ನಾನು ಚೆಕ್ ಮಾಡಿ ಹೇಳ್ತೀನಿ ಅಂದಿದ್ದೆ ನಿಮಗೆ. ನನಗೆ ಯಾವುದಕ್ಕೂ ಪುರ್ಸೋತಾಗ್ತಾ ಇಲ್ಲ, ನಾನು ಚೆಕ್ಕೇ ಮಾಡಿಲ್ಲ ಏನಾಗಿದೆ ಅಂತ, ನೋಡ್ತೀನಿ. ಇವತ್ತು ಬಂದಿದ್ದ ರಿಸಲ್ಟ್ಸ್ನ ನೋಡಿದ್ದೆ, ಹಾಗಾಗಿ ಹೇಳಿದೆ ಅಷ್ಟೇ. ಸೊ ಹಾಗೆಯೇ ನಿಫ್ಟಿನಲ್ಲಿ ಬರೋದಾದರೆ ನೋಡಿ, ಪ್ರತಿದಿನ 24,300ನ ಟೆಸ್ಟ್ ಮಾಡ್ತೀನಿ ಅಂತ ಬರ್ತಾ ಇದೆ, ಬಿಟ್ಟು ಹೋಗೋಕ್ಕೆ ಆಗ್ತಾ ಇಲ್ಲ. ನೆನ್ನೆ ಡೀಟೇಲಾಗಿ ಮಾತಾಡಿದ್ವಿ ಇದ್ರ ಬಗ್ಗೆ. 24,300 ಇದು ನೋಡಿ 200 ಮೂವಿಂಗ್ ಆವರೇಜು, ಅದನ್ನು ಬಿಟ್ಟು ಬರಬೇಕು, ಅದಾದ್ಮೇಲೆ ಕನ್ಫರ್ಮೇಷನ್ ಬರಬೇಕು. ಯಾಕಂದರೆ 24,200 ಕೂಡ ಒಂದು ಸಪೋರ್ಟ್ ಇದೆ ಅಂತ. ಇವತ್ತು ದಿನಾನು 24,300 ಕೆಳಗಡೆ ಟೆಸ್ಟ್ ಆಗ್ತಿದೆ, ಅದ್ರ ಕೆಳಗಡೆ ಕ್ಲೋಸಿಂಗ್ ಆಗ್ತಿದೆಯಾ, 200 ಮೂವಿಂಗ್ ಆವರೇಜ್ ಕೆಳಗಡೆ ಕ್ಲೋಸಿಂಗ್ ಆಗ್ತಿದೆಯಾ, ಇಲ್ಲ. ಯಾಕೆ ಕ್ಲೋಸಿಂಗ್ ಆಗಲ್ಲ, ಎಲ್ಲಿವರೆಗೂ ಇಂಡಿಯಾ ವಿಕ್ಸು ಈ ಥರ ಪಾಸಿಟಿವ್ ಆಗೇ ಇರುತ್ತೋ, ಅಂದರೆ
ಅಂದರೆ ಪಾಸಿಟಿವ್ ಆಗಿ ಅಂತಂದರೆ ದಿನ ಕುಸಿತಾ ಇದೆ ನೋಡಿ ಇಂಡಿಯಾ ವಿಕ್ಸ್. ಎಲ್ಲೇನಾಯಿತು ಈ 90ಕ್ಕೆ ಹೋಯ್ತು, 91ಕ್ಕೆ ಹೋಯ್ತು, ಇರಾನ್ದು ಮತ್ತೆ ಎಲ್ಲ ಮುರಿದು ಬಿತ್ತು ಅಂತಿದ್ರು ಕೂಡ ನಮ್ಮ ಇಂಡಿಯನ್ ಮಾರ್ಕೆಟ್ ಏನು ತಲೆನೇ ಕೆಡಿಸ್ಕೊಂಡಿಲ್ಲ. ಇದೆಲ್ಲ ನಡೀತಾ ಇರುತ್ತೆ, ಮತ್ತೆ ಏನೋ ಸಂಧಾನ ಅಂತಂದರೆ ಕೆಳಗಡೆ ಹೋಗುತ್ತೆ ಅನ್ನೋ ಥರ ಲೆವೆಲಿಗೆ ಇದೆ ಮಾರ್ಕೆಟು ನಮ್ಮದು. ಏನು ಒಳಗಡೆ ವಿಚಾರ ನಡೀತಾ ಇದೆ, ಟ್ರೇಡ್ ಡೀಲ್ ಆಗಕ್ಕೆ ಸಾಧ್ಯತೆ ಕಡಿಮೆ, ಆದರೆ ಅಲ್ಲಗಳೆಯೋಕ್ಕೂ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ ನೋಡಿ. ರಷ್ಯಾದಿಂದ ಆಯಿಲ್ ತರಿಸ್ಕೊಂತಿರೋ ಕಂಟ್ರಿಗಳ ಮೇಲೆ ಸ್ಯಾಂಕ್ಷನ್ಗಳನ್ನು ಜಾಸ್ತಿ ಮಾಡ್ತಾರೆ ಅಂತ US ಸೆನೆಟಲ್ಲಿ ಅಪ್ರೂವ್ ಆಗಿದೆ ಅಂತ ಬಂದಿತ್ತು. ಅದ್ರ ಮಧ್ಯದಲ್ಲೇ ಇವಾಗ ಇಂಡಿಯಾ US ಇದು ಮಾಡೋಕ್ಕೆ, ಖುಷಿ ಮಾಡೋಕ್ಕೆ 17% ಏನೋ LPGಗಳನ್ನು LPG ಏನು ತರಿಸ್ಕೊಂತೀವಿ ನಾವು ಅದನ್ನು US ಇಂದನೇ ತರಿಸ್ಕೊಂತೀವಿ ಅಂತ ಇವತ್ತು ಸುದ್ದಿ ಬಂದಿತ್ತು. ಎಷ್ಟು? 15%, ಮಿನಿಮಮ್ 15% 2027ರಲ್ಲಿ LPG US ಇಂದ ಇಂಪೋರ್ಟ್ ಮಾಡ್ಕೊತೀವಿ ಅಂತ. ಈ ಥರ ಎಲ್ಲ ನಾವು ಮಾಡ್ತಿದ್ದೀವಿ. US ಅವರಿಗೆ ಖುಷಿ ಪಡಿಸ್ತಾ ಇದ್ದೀವಿ ಅಂದರೆ ಏನಾಗುತ್ತೆ, ಅವರು ಆಯಿತು ಟ್ರೇಡ್ ಡೀಲ್ ಅಂತ ಮುಂದುವರಿಬೋದೇನೋ. ಆ ಕಾರಣದಿಂದಾಗಿ ನಮ್ಮ ಇಂಡಿಯಾ ವಿಕ್ಸ್ ಕೆಳಗಡೆ ಬೀಳ್ತಾ ಇಲ್ವಾ ಗೊತ್ತಿಲ್ಲ ನನಗೆ. ಯಾಕಂದರೆ ನೋಡಿ, ಟ್ರಂಪ್ ಅಂತ ಒಂದು ಪ್ರಾಪರ್ ಬಿಸ್ನೆಸ್ ಮ್ಯಾನ್ ಇದ್ದಾರಲ್ಲ, ರಾಜಕಾರಣಿ ಅನ್ನೋದಕ್ಕಿಂತ ಬಿಸ್ನೆಸ್ ಮ್ಯಾನ್, ಹೆಂಗೆ ಎಲ್ಲ ಆಡಿಸ್ಬೇಕು, ಏನು ಮಾಡಬೇಕು ಅವ್ರಿಗೇನು ನೋಡಿ. ಯಾಕೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ, ಇದೆಲ್ಲ ಎಲ್ಲಿ ತನಕ ಡಾಲರ್ ಸುಪ್ರಿಮೆಸಿ ಇರುತ್ತೋ, ಡಾಲರ್ ಡಾಮಿನೇಟ್ ಆಗಿರುತ್ತೆ. ಈಗ ಇನ್ನೂ ಒಂದು ವಾದ ಬರ್ತಾ ಇತ್ತು, UPIಗಳಿಗೆ ಈಗ ಚಾರ್ಜಸ್ ಬರಬೇಕು, ಈ ಥರ ಅಮೆಂಡ್ಮೆಂಟ್ ಅಂತೆಲ್ಲ ಬಂತಲ್ಲ, ಇದೂ ಕೂಡ ಅಮೆರಿಕದ ಒತ್ತಡದಿಂದನೇ ಇರ್ಬೋದು ಅಂತಲೂ ಬರ್ತಾ ಇದೆ. ಯಾಕೆಂದರೆ ಈ NRA ಆಗಿರ್ಬೋದು ಅಥವಾ ಬೇರೆ ಒಂದು 7-8 ದೇಶಗಳು ಏನು ಮಾಡಿದೆ, ನಮಗೂ UPI ಸೆಟಪ್ನ ಮಾಡಿಕೊಡಿ ಅಂತ ಹೇಳ್ತಾ ಇದೆ ಅಲ್ವಾ. ಆ ಥರ ಡಾಲರ್ ಕನ್ವರ್ಷನ್ನೇ ಇಲ್ಲ, ಅವ್ರವ್ರ ದೇಶದಲ್ಲೇ ಕರೆನ್ಸಿನಲ್ಲಿ ಫಾಸ್ಟಾಗಿ ಟ್ರಾನ್ಸಾಕ್ಷನ್ ಮಾಡ್ಕೊತಾರೆ. ಏನೋ ನೋಡಿ, UPI ನಮ್ಮ ದೇಶದ ಇದೆಲ್ಲ ಒನ್ ಆಫ್ ದ ಬೆಸ್ಟ್ ಇಂಪ್ಲಿಮೆಂಟೇಷನ್ಸ್ ಆಗಿರೋದು. ಅಫ್ಕೋರ್ಸ್ ನಂದನ್ ನೀಲಕಣಿ ಅವರೇ ಲೆಡ್ ಮಾಡಿದ್ರು ಅದನ್ನ, ಆಧಾರನ್ನು ಅವರೇ ಮಾಡಿದ್ರು. ಯಾಕೆಂದರೆ 2024ರ ಡೇಟಾ ನಾನು ಹೇಳ್ತಾ ಇರೋದು, 2024ರ ಡೇಟಾದಲ್ಲಿ ಜಗತ್ತಿನಲ್ಲಿ ಎಷ್ಟು ಡಿಜಿಟಲ್ ಟ್ರಾನ್ಸಾಕ್ಷನ್ ಇದೆಯಲ್ಲ, ಇಡೀ ಜಗತ್ತು, ಬರೀ ಭಾರತ ಏಷ್ಯಾ ಅಲ್ಲ, ಜಗತ್ತಲ್ಲಿ ಎಷ್ಟು ಡಿಜಿಟಲ್ ಟ್ರಾನ್ಸಾಕ್ಷನ್ ಆಗಿದೆಯೋ ಅದರಲ್ಲಿ 50% ಟ್ರಾನ್ಸಾಕ್ಷನ್ ಆಗಿರೋದು ಭಾರತದ UPI ಮೂಲಕ. ಅಂಥ ಸಿಸ್ಟಮ್ನ ನೋಡಿ, ಜನರೇ ಅಷ್ಟು ದೊಡ್ಡ ವಾಲ್ಯೂಮ್ ಸಿಸ್ಟಮ್ ಬಿಲ್ಡ್ ಮಾಡಿದ್ರೆ ಇವತ್ತೇನೋ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಅದು ಹಾಗಾಗ್ತಾ ಇಲ್ಲ, ವೆರಿ ಮಿನಿಮಲ್ ಡಿಸ್ರಪ್ಷನ್ ಅಲ್ವಾ. ನಮ್ಗೆ ಯಾವತ್ತಾದರೂ UPI ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿದೆ, ಬ್ಯಾಂಕಿಂದ ಏನೋ ಪ್ರಾಬ್ಲಮ್ ಈ ಥರ ಇದೆ ಅಂತ ಬಂದರೆ ಆಸ್ ಎ ನೆಟ್ವರ್ಕ್, ಆಸ್ ಎ ಟೆಕ್ನಾಲಜಿ ಫೇಲ್ ಆಗಲೇ ಇಲ್ಲ ಅದು. ಆ ಥರ ಒಂದು ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗಿರುವಂಥ ಒಂದು ಭಾರತದ ಹೆಮ್ಮೆ ಅಂತಲೇ ಹೇಳ್ಕೋಬೋದು UPI ಸಿಸ್ಟಮು. ಅದನ್ನು ಸುಮಾರು ದೇಶಗಳು ಕೇಳಿಕೊಂಡು ನಮಗೂ ಬಿಲ್ಡ್ ಮಾಡಿಕೊಡಿ ಈ ಥರ ಅಂತ. ಆವಾಗ ಡಾಲರ್ನ ಸುಪ್ರಿಮಸಿ ಕಮ್ಮಿ ಆಗುತ್ತಲ್ಲ. ಸೊ ಡಾಲರು ನಮ್ಮ ಸರ್ಕಾರದ ಕಿವಿ ಹಿಂಡಿದೆ, ನೀವೇನಾದರೂ ಒಂದಿದನ್ನು ತಗೊಳ್ಳಿ ಅಂತ ಮಾಡಿದೆ ಅಂತಲೂ ಕೆಳಗೆ ಬರ್ತಿತ್ತು. ವೆರಿಫೈಡ್ ಸೋರ್ಸ ಇಲ್ಲ. ಒಂದು ನೋಡಿ, 1-2 ಪೈಸೆ 1 ಪೈಸೆ ಈ ಥರ ಪರ್ ಟ್ರಾನ್ಸಾಕ್ಷನ್ಗೆ ಹಾಕಿದ್ರೆ ಯಾರಿಗೂ ಹೊರೆ ಆಗಲ್ಲ. ಬಟ್ ಅಮೌಂಟ್ ಮೇಲೆ ಇಷ್ಟಿಷ್ಟು ಅಂತ ಹೊರಿಸ್ತೀವಿ ಅಂತ ಮಾಡಿಬಿಟ್ರು ಅಂತಂದರೆ ಅವಾಗ ಈಗೇನು ಇಷ್ಟು ದಿನ ನಾವು ಸಾಧಿಸಿದ್ದೀವಿ ಅದನ್ನು ಜನ ಮತ್ತೆ ವಾಪಸ್ ಕ್ಯಾಶ್ ಸಿಸ್ಟಮು ಯಾರು ಅಷ್ಟು ದುಡ್ಡು ಕಟ್ತಾರೆ ಅಂತ ಹಿಂದಕ್ಕೆ ಹೋಗ್ತಾರೆ. ಚಾರ್ಜಸ್ ಹಾಕಲಿ, ಯಾಕಂದರೆ ಇಂಥ ಒಂದು ಒಳ್ಳೆ ರಿಲಯಬಲ್ ಸಿಸ್ಟಮ್ ಕೊಟ್ಟಿದ್ದಾರಲ್ವ, ಚಾರ್ಜಸ್ ಹಾಕಬೇಕು, ಇಷ್ಟು ಫ್ರೀ ಕೊಟ್ಟಿದ್ದಾರೆ ಅಂದರೆ ಹಾಕಲಿ, ಆದರೆ ಅದು ವೆರಿ ನೆಗ್ಲಿಜಿಬಲ್ ಆಗಿರಬೇಕು, ಯಾವ ಜನಸಾಮಾನ್ಯಗೂ ಹೊರೆ ಆಗಬಾರ್ದು. ನಾನು ಆಗಲೇ ಹೇಳ್ದಂಗೆ ಪರ್ ಟ್ರಾನ್ಸಾಕ್ಷನ್ಗೆ 2 ಪೈಸೆ 1 ಪೈಸೆ 3 ಪೈಸೆ ಈ ಥರ ಹಾಕಿದ್ರೆ ಯಾರು ಏನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ನೋಡೋಣ ಏನು ಮಾಡ್ತಾ ಇರ್ತಾರೆ ಅಂತ. ಸೊ ಅದೇ ರೀತಿಯಾಗಿ ಸೊ ಅದೊಂದು ಕಾರಣ ಇರ್ಬೋದು. ಇನ್ನೊಂದು ಏನು ಅನಿಸ್ತೀನಿ ಅಂತಂದರೆ, ಪಕ್ಕಾ ಬಿಸ್ನೆಸ್ ಮ್ಯಾನ್ ಟ್ರಂಪ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟೆಲ್ಲ ಡಿಸ್ರಪ್ಷನ್ ಆಗ್ತಾ ಇದೆ, ಅಮೆರಿಕದ ಇಷ್ಟು ದೊಡ್ಡ ಪೋಲ್ ಆಗ್ತಾ ಇದೆ, ಇರಾನಲ್ಲಿ ಹಾಗೆ ಹಿಂಗೆ ಅಂತ ಏನಂತಿದ್ರು ಕೂಡ ನಿನ್ನೆ ಇನ್ಫ್ಲೇಷನ್ ಡೇಟಾ ಬಂದಿದೆ US. ಏನಾದರೂ ಅದಲು ಬದಲಾಗಿದೆಯಾ? ಫ್ಲ್ಯಾಟಾಗಿ ಬಂದಿದೆ ಆಲ್ಮೋಸ್ಟ್. ಅವ್ರು ಏನು ತಲೆನೇ ಕೆಡ್ಸ್ಕೊಂತ ಇನ್ಫ್ಲೇಷನ್ ಏನು ಅಲ್ಲಿ ಚೇಂಜಸ್ಸೇ ಆಗ್ತಾ ಇಲ್ಲ ಅನ್ನೋ ಥರ ಬಂದಿದೆ ಡೇಟಾ. ಹಾಗಾಗಿ ಒಂಥರ ಚೆನ್ನಾಗಿ ಆಟಾಡಿಸ್ತಾ ಇದ್ದಾರೆ ಜಗತ್ತನ್ನ ಅಂತ ಅನಿಸುತ್ತೆ ಟ್ರಂಪ್ ನೋಡಿದಾಗ. ಸೊ ನೋಡೋಣ ಅಲ್ವಾ. ಇವಾಗ 24,300ನ ಬಿಟ್ಕೊಟ್ಟಿಲ್ಲ ಮಾರ್ಕೆಟ್, ಅದನ್ನು ಬಿಟ್ಕೊಡೋ ತನಕ ಮುಂದಿನ ಏನು ಹೇಳೋಕ್ಕಾಗಲ್ಲ, ಎಲ್ಲಿ ತನಕ ಹೀಗೆ ಡೋಜಿ ಮಾಡುತ್ತೆ. ನೆನ್ನೆ ಸೆನ್ಸೆಕ್ಸಲ್ಲಿ ಈ ಥರ ಆಗಿರ್ಬೋದು ಒಂದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಒಂದೇ ರೇಂಜಲ್ಲಿ ಇರ್ಬೋದು ಅಂತ. ಯಾಕೆಂದರೆ OI 2 ಕಡೆ ಬ್ಯಾಲೆನ್ಸ್ ಆಗಿ ಉಳಿದ್ಬಿಟ್ಟಿತ್ತು. ಬಟ್ ಇವತ್ತು ಡೇಟಾ ನೋಡಿದಾಗ FIಗಳು ಸ್ವಲ್ಪ ಇದ್ರ ಕಡೆಗೆ ಹೊರಟೋಗ್ಬಿಟ್ಟಿದ್ದಾರೆ. ಆಲ್ರೆಡಿ ಏನಾಗಿದ್ದಾರೆ, ಸ್ಟ್ರಾಂಗ್ ಬೇರಿಶ್ ಕಡೆಗೆ ಹೊರಟೋಗ್ತಾ ಇದ್ದಾರೆ ಆಪ್ಷನ್ಸಲ್ಲಿ. ಅದು ಇವತ್ತು ಕಾಣಿಸ್ತಾನೂ ಇದೆ ಅಲ್ವಾ. ಇವತ್ತು ನೋಡಿ FIಗಳು ಬೈ ಮಾಡಿಲ್ಲ, ನೆನ್ನೆನೂ ಬೈ ಮಾಡಿಲ್ಲ ಆಯಿತಾ. ಇವತ್ತು 500 ಕೋಟಿ, ನೆನ್ನೆ 1000 ಕೋಟಿ ಮಾಡಿದ್ರು. ಬಟ್ ನೆನ್ನೆ ಭರ್ಜರಿಯಾಗಿ DIಗಳು ಬೈ ಮಾಡಿದ್ದಾರೆ 5,800 ಕೋಟಿ. ಇವತ್ತು ಕೂಡ ಭರ್ಜರಿಯಾಗಿ ಬೈ ಮಾಡಿದ್ದಾರೆ 4,300 ಕೋಟಿ. ಇದರಿಂದ ಮಾರ್ಕೆಟು ಸಸ್ಟೇನ್ ಆಗ್ತಾ ಇದೆ. DI ಏನಾದರೂ ಸ್ವಲ್ಪ ಕಮ್ಮಿ ಆಗಿತ್ತು ಈ ಥರ ಅಂದರೆ ಇಷ್ಟೊಂದು ನಾವು 24,300ನ ಉಳಿಸ್ಕೊತಾ ಇರಲಿಲ್ಲನೋ. ಯಾಕೆಂದರೆ ಪೊಸಿಷನಲ್ಲಿ ಆಲ್ರೆಡಿ FIಗಳು ಬೇರಿಶ್ ಸೆಂಟಿಮೆಂಟ್ನ ತೊಗೊಂಡಿದ್ದಾರೆ. ಬಟ್ ಪ್ರೋಗಳು ಕೂಡ ಮೈಲ್ಡಾಗಿ ಬುಲಿಶ್ ಇರೋದು ಮಾರ್ಕೆಟ್ನ ಹೆಲ್ಪ್ ಮಾಡ್ತಾ ಇದೆ. ನೋಡೋಣಂತೆ. ಓವರಾಲ್ 93 ಕಂಪ್ನಿಗಳು ನೆಗೆಟಿವ್ ಆಗಿತ್ತು, 114 ಕಂಪ್ನಿಗಳು ಪಾಸಿಟಿವ್ ಆಗಿತ್ತು. F&Oನಲ್ಲಿ ಡಿಫೆನ್ಸ್ ಇವತ್ತಿನ ಟಾಪ್ ಗೇನರ್ ಥ್ಯಾಂಕ್ಸ್ ಟು ಯಾವುದು ಸೋಲಾರ್ ಇಂಡಸ್ಟ್ರೀಸ್, ಯಾಕೆಂದರೆ ಅದು ಆ ಡಿಫೆನ್ಸ್ ಗ್ರೂಪಲ್ಲಿ ಬರುತ್ತೆ. ಸೊ ಮ್ಯಾಸ್ಡಾಕ್, ಕೊಚ್ಚಿನ್ ಶಿಪ್ ಯಾರ್ಡು, BL ಎಲ್ಲದು HAL ಬಿಟ್ಟು ಇನ್ನೆಲ್ಲದು ಕೂಡ ಪಾಸಿಟಿವ್ ಆಗಿ ಇತ್ತು ಇವತ್ತು. ಸೊ ಡಿಫೆನ್ಸ್ ಸೆಕ್ಟರ್ ಇವತ್ತಿನ ಟಾಪ್ ಗೇನರ್ ಆಗಿತ್ತು. ಸೊ ಟಾಪ್ ಲೂಸರ್ ಅಂದರೆ ಇವತ್ತು ಮೆಟಲ್ ಸೆಕ್ಟರು, ಹಿಂಡಾಲ್ಕೋ ಇದೆಲ್ಲ ಬಿತ್ತಲ್ವ ಸ್ವಲ್ಪ. ಸೊ ಹಾಗಾಗಿ ಹಿಂದೂಸ್ತಾನ್ ಜಿಂಕಲ್ ಕರೆಕ್ಷನ್ ಆಗಿದೆ, ಹಿಂಡಾಲ್ಕೋದಲ್ಲಿ 3%, ನ್ಯಾಷನಲ್ ಅಲ್ಯೂಮಿನಿಯಂ ಕರೆಕ್ಷನ್ನು. ಸೊ ಈ ಕಾರಣದಿಂದಾಗಿ ಇವತ್ತು ಇದು ಟಾಪ್ ಲೂಸರ್ ಆಗಿದೆ ಮೆಟಲ್ ಸೆಕ್ಟರು. ಸೊ ಓವರಾಲ್ ನಮ್ಮ ಪೊಸಿಷನ್ ಯಾವ ಥರ ಇದೆ ನಿಫ್ಟಿದು ಅಂತ ಇವತ್ತು ಸೆನ್ಸೆಕ್ಸಿಂದ ಆಗೋಗಿದೆ ಬಿಡಿ. ಸೊ ನಿಫ್ಟಿದು ಅಂತ ನೋಡ್ತಾ ಬರೋದಾದರೆ 24,400ರಲ್ಲಿ ರೆಸಿಸ್ಟೆನ್ಸ್ ಇದೆ. ಅಂದರೆ ಇವಾಗ ಎಲ್ಲಿದೆಯೋ ಮಾರ್ಕೆಟಲ್ಲಿ ಸ್ವಲ್ಪ ರೆಸಿಸ್ಟೆನ್ಸ್ ಇದೆ ಅಂತ ಹೇಳ್ತಾ ಇದೆ. 24,500ರಲ್ಲಿ ದೊಡ್ಡ ರೆಸಿಸ್ಟೆನ್ಸ್ ಇದೆ. ಕೆಳಗಡೆ 24,000ದಲ್ಲಿ ಆ ಥರ ಸಪೋರ್ಟ್ ನೋಡೋಕ್ಕೆ ಸಿಗ್ತಾ ಇದೆ ಹೊರತು 24,200ರಲ್ಲಾಗಲಿ ನಾನು ಹೇಳ್ತಾ ಇದ್ದೀನಲ್ಲ ಚಾರ್ಟ್ ಲೆವೆಲ್ ಪ್ರಕಾರ ಇಂಪಾರ್ಟೆಂಟ್ ಅಂತ. 24,300ರಲ್ಲೂ ಇದೆ, ಬಟ್
ಈ ಲೆವೆಲ್ಗೆ ಮ್ಯಾಚ್ ಆಗೋ ಥರ ಹೈಯೆಸ್ಟ್ ಲೆವೆಲ್ ಸದ್ಯದಲ್ಲಿ ಇರೋದು ಅಂದರೆ 24,000ದಿಂದ 25,000. ಸೊ ಮುಂದಿನ ಎಕ್ಸ್ಪೈರಿಗೆ 24,000 ಕಡೆಗೆ ಬರುತ್ತಾ ಮಾರ್ಕೆಟು ಗೊತ್ತಿಲ್ಲ, ನೋಡೋಣ. FIಗಳು ಸ್ವಲ್ಪ ನೆಗೆಟಿವ್ ಆಗ್ತಾ ಇರೋದ್ರಿಂದ ಯೋಚನೆ ಮಾಡಬೇಕು. ಬಟ್ ಇಂಡಿಯಾ ವಿಕ್ಸು ನಮಗೆ ಕ್ಲಿಯರ್ ಕಟ್ ಸಿಗ್ನಲ್ ಕೊಡೋ ತನಕ ಅದು ಆಗೋದಿಲ್ಲ. ಇಂಡಿಯಾ ವಿಕ್ಸ್ ಇವತ್ತು ಕೂಡ ಕಮ್ಮಿ ಆಗಿದೆ. ಇಂಡಿಯಾ ವಿಕ್ಸ್ ಏನಾದ್ರು ಜಾಸ್ತಿ ಆಗಿದ್ದಿದ್ರೆ ಹೌದು ಆ ಕಡೆ ಹೋಗ್ತಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ಸೈಡ್ ವೈಸಲ್ಲೇ ನಿಂತ್ಕೊಳ್ಳೋ ಥರ ಕಾಣಿಸ್ತಾ ಇದೆ. ನಾಳೆ ವಾರದ ಕೊನೆಯೂ ಹಾಗೆ ಮಾಡುತ್ತಾ ಗೊತ್ತಿಲ್ಲ. ಸೊ ವಾರದ ಕೊನೆ ಯಾವ ಥರ ಆಗುತ್ತೆ ಅಂತ ನಾವು ನೋಡ್ತಾ ಬರೋದಾದ್ರೆ ವೀಕ್ಲಿ ಕ್ಯಾಂಡಲಲ್ಲಿ ನೋಡಿ, ವೀಕ್ಲಿ ಕ್ಯಾಂಡಲಲ್ಲಿ ಆ ರೆಸಿಸ್ಟೆನ್ಸ್ ಆಗಿ ತೊಗೊಂಡು ಆ ಲೆವೆಲ್ನ ಅಲ್ಲಿ ಒಂದು ರೆಡ್ ಆಗಿ ಕ್ಲೋಸಿಂಗ್ ಮಾಡೋ ಥರ ಇದೆ. ಇಲ್ಲಿ ಅಕಸ್ಮಾತ್ 24,300 ಹತ್ರ ಬಂದು ಕ್ಲೋಸಿಂಗ್ ಮಾಡಿದ್ರು ಕೂಡ ಏನಾಯಿತು, ಒಂದು ಸಿಂಪಲ್ ಒಂದು ರೆಡ್ ಕ್ಯಾಂಡಲ್ ಆಯಿತು. ಅಂದರೆ ಲಾಸ್ಟ್ ವೀಕು ಡೋಜಿ ಬಂದು ಈ ವಾರ ರೆಡ್ ಕ್ಯಾಂಡಲ್ ಕ್ಲೋಸಿಂಗ್ ಬಂದಿದೆ ಅಂದರೆ ಒಂದು ನಿಫ್ಟಿ ಪ್ರೆಷರ್ ಇದೆ ಅಂತ ಅನ್ಬೋದಾ ಗೊತ್ತಿಲ್ಲ. ಆದರೆ ಡೋಜಿ ಬಂದಿರೋದ್ರಿಂದ ಇಲ್ಲಿ ಏನಾದ್ರು ದೊಡ್ಡದಾಗಿ ಒಂದು ಮಾರಬೂಜು ಕ್ಯಾಂಡಲ್ ಬಂದು ಈ ವಾರನೂ ಈ ಥರ ಕ್ಲೋಸಿಂಗ್ ಆಗಿತ್ತು ಅಂದರೆ ಓಕೆ ಮಾರ್ಕೆಟ್ ನೆಗೆಟಿವ್ ಆಗಿದೆ ಅಂತ ಹೇಳ್ಬೋದಿತ್ತು. ಲಾಸ್ಟ್ ವೀಕ್ ಡೋಜಿ ಆಗಿದೆ, ಈ ವಾರ ಫಸ್ಟ್ ಟೈಮ್ ರೆಡ್ ಆಗ್ತಾ ಇರೋದು. ಮೋರ್ ಓವರ್ ಏನಾಗಿದೆ, ಇಲ್ಲೊಂದು ದೊಡ್ಡ ಒಂದು ವೀಕ್ಲಿ ಸಪೋರ್ಟ್ಗಳ ಒಂದು ಗುಚ್ಛನೇ ಇದೆ. ಇಲ್ಲಿ ಅದರ ಹತ್ರ ಬಂದಿದೆ, ಇನ್ನು ಅದಕ್ಕಿಂತ ಒಳಗಡೆನೂ ಬಂದಿಲ್ಲ. ಹಾಗಾಗಿ ಈಗಲೇ ನೆಗೆಟಿವ್ ಅಂತ ಅರ್ಥ ಮಾಡ್ಕೊಳ್ಳೋಂಥದ್ದು ತಪ್ಪಾಗ್ತಾ ಹೋಗುತ್ತೆ ಮಾರ್ಕೆಟಲ್ಲಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಒಂದು ದೊಡ್ಡ ಫಾಲ್ ಆಗಿದೆ. ಇದು ಪ್ಯಾಟರ್ನ್ ಅಂತಲೂ ಕೂಡ ನಾವು ಮಾತಾಡಿದ್ವಿ ಅಲ್ವಾ ಅವಾಗ. ನೋಡಿ ವೀಕ್ಲಿ ಕ್ಯಾಂಡಲ್ ರೆಫರೆನ್ಸಲ್ಲಿ ಹೋಗೋದಾದ್ರೆ ಇಲ್ಲಿದೆ ಬೇಸ್ ಅಲ್ವಾ, ಇಲ್ಲಿಂದ ಮೇಲ್ಗಡೆ ಹೋಗಿತ್ತು, ವಾಪಸ್ ಆ ಬೇಸ್ ತನಕ ಕ್ರಿಯೇಟ್ ಮಾಡಿತ್ತು, ಮತ್ತೆ ಆಗಿತ್ತು, ಮತ್ತೆ ವಾಪಸ್ ಇಲ್ಲೊಂದ್ಸಲ ಬರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಮಾರ್ಕೆಟ್ ಇಲ್ಲಿಂದನೇ ಬೌನ್ಸ್ ಆಗ್ಬಿಟ್ಟು ಮೇಲ್ಗಡೆ ಚಾನಲ್ ಮಾಡ್ಕೊಂಡು ಹೋಗಿದೆ. ಆದರೆ ಇಲ್ಲಿಂದ ಒಂದು ನೆಗೆಟಿವಿಟಿ ಬಂದಿದೆಯಲ್ಲ, ಈ ಚಾನಲಲ್ಲಿ ಹೋಗ್ತಾ ಇದೆ. ಈ ಚಾನಲಲ್ಲಿ ಈ ರೆಸಿಸ್ಟೆನ್ಸ್ನ ತಗೊಂಡು ಇಲ್ಲಿ ಏನಾದರೂ ಕರೆಕ್ಷನ್ ಆಯಿತು ಅಂದರೆ ತಿರ್ಗಾ ಈ ಲೆವೆಲ್ಗೆ ಬರುವಂಥ ಸಾಧ್ಯತೆ ಇದೆ. ಅಂದರೆ 22,000 ಕಡೆಗೆ ನೋಡೋಣ, ಅಲ್ಲಿಗೆಲ್ಲ ಹೋಗುತ್ತಾ ಅಂತ ಒಂದು ನೆಗೆಟಿವಿಟಿ ಸಿಗುತ್ತಾ, ಆ ಥರ ಎಲ್ಲ ಆಗುತ್ತಾ ಅನ್ನೋದನ್ನು ನೋಡೋಣಂತೆ. ಸೊ ಅದನ್ನು ಬಿಟ್ಟು ಗೋಲ್ಡ್ ಸಿಲ್ವರು ಮತ್ತೆ ಆಟ ಆಡೋಕ್ಕೆ ಶುರುವಾಗಿದೆ. ನೆಗೆಟಿವ್ ಆಗಿತ್ತು, ಇವಾಗ ಫ್ಲ್ಯಾಟ್ ಆಗಿದೆ, ಇಲ್ಲ ಮತ್ತೆ ನೆಗೆಟಿವ್ ಆಗಿದೆ. ಸೊ ಗೋಲ್ಡಲ್ಲಿ ನೋಡಿ ನೆನ್ನೆದು ಏನೊಂದಿಷ್ಟು ಗೇನ್ ಇತ್ತು. ಸೊ ಅದೆಲ್ಲ ಸ್ವಲ್ಪ ಇವತ್ತು ಕರಗಿದೆ ಸ್ವಲ್ಪ ಗೋಲ್ಡಲ್ಲಿ ಅಲ್ವಾ. ಸೊ ಸ್ವಲ್ಪ ತುಂಬ ಅಲ್ಲ, 4,400ನ ಅಲ್ಲಿ ಮತ್ತೆ ನಿಂತ್ಕೊಳ್ಳೋ ಥರ ಕಾಣಿಸ್ತಾ ಇದೆ. ಸೇಮ್ ವಿತ್ ಸಿಲ್ವರು ಒಂದು 65-70 ಲೆವೆಲ್ ಹತ್ತಿರ ಹೋಗಿತ್ತು, 66 ಲೆವೆಲ್ಗೆ ಹೋಗಿತ್ತು, ಅಲ್ಲಿ ನಿಂತ್ಕೊತಾ ಇದೆ. ನ್ಯಾಚುರಲ್ ಗ್ಯಾಸಲ್ಲೂ ಕೂಡ ಒಂದು ಕರೆಕ್ಷನ್ ಬಂದಿದೆ. ಈ ಸಲ ಏನಾದರೂ ಇದನ್ನು ಬ್ರೀಚ್ ಆಯಿತು ಅಂದರೆ ದೊಡ್ಡ ಬ್ರೀಚೇ ಆಗಿರುತ್ತೆ. ಕ್ರೂಡ್ ಬೀಳೋ ತನಕ ಇದು ಆಗಲ್ಲ, ನೋಡೋಣ ಆ ಥರ ಮಾಡುತ್ತಾ ನ್ಯಾಚುರಲ್ ಗ್ಯಾಸ್ ಬೀಳುತ್ತಾ ಅಂತ. ಕ್ರೂಡು ಕೂಡ ಸ್ವಲ್ಪ ಸೆಟಲ್ ಡೌನ್ ಆಗ್ತಾ ಇದೆ. 90-91ಕ್ಕೆ ಹೋಗಿದ್ದು 89ಕ್ಕೆ ಬಂದಿದೆ. ರುಪಿ ಇವತ್ತು ಆಲ್ಮೋಸ್ಟ್ ಫ್ಲ್ಯಾಟಾಗಿ ನಡೀತಾ ಇದೆ. ಸೊ ಇದಿಷ್ಟು ಮೇನ್ ಅಪ್ಡೇಟ್ಸ್ ಆಗಿತ್ತು. ರಿಸಲ್ಟ್ಸ್ಗಳು ಒಂದಿಷ್ಟು ಆಲ್ರೆಡಿ ಅಪ್ಡೇಟ್ಗಳನ್ನು ಕೊಟ್ಬಿಟ್ಟಿದ್ದೀನಿ. ಸೊ ರಿಸಲ್ಟನ್ನು ಯಾರಾದರೂ ಪರ್ಟಿಕ್ಯುಲರ್ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಮನಿ ಕಂಟ್ರೋಲ್ ಬಂದು ಟ್ರ್ಯಾಕ್ ಮಾಡ್ಬೋದು. ಸುಮಾರು ಕಂಪ್ನಿಗಳ ರಿಸಲ್ಟ್ಸ್ ಇತ್ತು. ಟಾಟಾ ಮೋಟರ್ಸ್ ಕವರ್ ಮಾಡಿದ್ದೀನಿ, ಸೋಲಾರ್ ಇಂಡಸ್ಟ್ರೀಸ್ ಕವರ್ ಮಾಡಿದ್ದೀನಿ. ಸುಮಾರು ರಿಸಲ್ಟ್ಸ್ ಇತ್ತು, ಎಲ್ಲದೂ ಚೆಕ್ ಮಾಡೋಕ್ಕಾಗಿಲ್ಲ. ಇಂದ್ರಪ್ರಸ್ಥ ಗ್ಯಾಸ್ ಇಂದಿತ್ತು. ಸೊ ನೋಡಿ ಸುಮಾರು ಕಂಪ್ನಿಗಳ ರಿಸಲ್ಟ್ಸ್ ಇತ್ತು. ಇವತ್ತು ITI ಇದ್ದಿತ್ತು, ಪೇಜ್ ಇಂಡಸ್ಟ್ರೀಸ್ ಇತ್ತು, ಸುಮಾರು ಕಂಪ್ನಿಗಳ ರಿಸಲ್ಟ್ಸ್ ಇತ್ತು. ಕೆಲವೊಂದೆಲ್ಲ ನೆಗೆಟಿವಿಟಿ ಬಂದಿದೆ. ನಾಳೆನೂ ಕೂಡ 580 ಕಂಪ್ನಿಗಳು, ಸ್ವಲ್ಪ ಆಟೋ ಸೆಕ್ಟರ್ಗಳದ್ದು ನಾಳೆ ಅಶೋಕ್ ಲೇಲ್ಯಾಂಡ್, NMDC, ವೋಲ್ಟಾಸು, 3M ಇಂಡಿಯಾ, ಸೊ ಇವ್ರದ್ದೆಲ್ಲ ಇದೆ ನಾಳೆ. ನೋಡೋಣ. ಜುಪಿಟರ್ ವ್ಯಾಗನ್ಸು ಎಲ್ಲದ್ರದ್ದು ಇದೆ. ಯಾವ ಥರ ಆಗುತ್ತೆ. ಕ್ವಾಲಿಟಿ ವಾಲ್ಸು ಇತ್ತೀಚೆಗೆ ಲಿಸ್ಟ್ ಆಗಿದ್ದಂಥದ್ದು, ಅಂದರೆ HULಯಿಂದ ಸ್ಪ್ಲಿಟ್ ಆಗಿತ್ತು. ಸೊ ಇದ್ರದ್ದೆಲ್ಲದೂ ಕೂಡ ರಿಸಲ್ಟ್ಸ್ ಇದೆ. ಮಿಲ್ಕಿ ಮಿಸ್ಟು ಇನ್ನೂ IPO ನಡೀತಾ ಇದೆ 18ಕ್ಕೇನೋ, ಅಂದರೆ ಇವತ್ತು ಮುಗಿತಾನೋ ಅಲ್ವಾ, ಇವತ್ತು ಮುಗಿದಿರಬೇಕು. ಮಿಲ್ಕಿ ಮಿಸ್ಟು ಸಬ್ಸ್ಕ್ರಿಪ್ಷನ್ ಇವತ್ತು ಲಾಸ್ಟು. ಪಾರ್ಟಿಸಿಪೇಟ್ ಮಾಡಿದರೆ ಯಾರಾದರೂ ಮಾಡಿದರೆ ಲಿಸ್ಟಿಂಗ್ ಆಗುತ್ತೆ. ನೋಡಿ ಪಾಸಿಟಿವ್ ಏನು ಅಂತ ನೋಡಿ, ಆಗ್ಬೋದೇನೋ ಗೊತ್ತಿಲ್ಲ. ಮಾರ್ಕೆಟ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಅಗೇನ್. ಸೊ ಹಾಗೆಯೇ ಇನ್ನೇನಿತ್ತು, ಓವರ್ ಆಲ್ ಅರ್ನಿಂಗ್ಸ್ ಎಷ್ಟು ಥರ ಬಂದಿದೆ ನೋಡ್ಕೊಂಡು ಬಂದ್ಬೋಣ. ಇವಾಗ ಓವರ್ ಆಲ್ ಅರ್ನಿಂಗ್ಸು 1,940 ಕಂಪ್ನಿಗಳು ಪಾಸಿಟಿವ್ ಆಗಿದೆ. 1,000 ಸ್ಟಿಲ್ ಪಾಸಿಟಿವ್ ಆಗಿ ಲಿಸ್ಟ್ ಮಾಡಿರೋ ಕಂಪ್ನಿಗಳೇ ಜಾಸ್ತಿ ಇದೆ. ಆಲ್ಮೋಸ್ಟ್ ಮುಗಿತಾ ಬಂತು. ಈ ವಾರ ಮುಂದಿನ ವಾರದಷ್ಟಿಗೆ ಆಲ್ಮೋಸ್ಟ್ ಎಲ್ಲ ಮೇಜರ್ ಕಂಪ್ನಿಗಳದ್ದು ರಿಸಲ್ಟ್ಸು ಮುಗಿದೋಗುತ್ತೆ. ಸೊ ಸದ್ಯಕ್ಕೆ 3,300 ಕಂಪ್ನಿಗಳು ರಿಸಲ್ಟ್ಸ್ ಅನೌನ್ಸ್ ಮಾಡಿದೆ. ಅದರಲ್ಲಿ ಲಾರ್ಜ್ಲಿ ಪಾಸಿಟಿವ್ ಆಗೇ ಇದೆ. ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.